Welcome to Digital Learning Management System of Department of Collegiate Education of Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. Dear students, we are here to discuss about the 6th semester BCom Management Accounting Unit 1 Introduction to Management Accounting subject, Session 10, topic Common Size Balance Sheet. In the last session, that is session 9, we have discussed about the common size income statement. ವಿದ್ಯಾರ್ಥಿಗಳೇ, 6ನೇ ಸೆಮಿಸ್ಟರ್ ಬಿಕಾಮ್ನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಿರ್ವಹಣಾ ಲೆಕ್ಕಪತ್ರ ಸಬ್ಜೆಕ್ಟ್ನ ಮೊದಲನೇ ಅಧ್ಯಾಯವಾದ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಸೆಷನ್ 10ರಲ್ಲಿ ನಾವು ಇವತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಕಲೀಲಿಕ್ಕೆ ಅಂತ ಇಲ್ಲಿ ಬಂದಿದ್ದೇವೆ. ನಾವು ಕಳೆದ ಸೆಷನ್ನಲ್ಲಿ ಸೆಷನ್ 9ನಲ್ಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಕಲ್ತಿದ್ದೇವೆ. ಅದರ ಮುಂದುವರೆದ ಭಾಗವೇ ಇದು ಸೆಷನ್ 10 ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. I am Rajini TV, Assistant Professor of Commerce, Government First Grade College, ದೇವನಹಳ್ಳಿ. ನಾವು ನೋಡಿದ್ದೇವೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟನ್ನು. ಸೊ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ಕಾಮನ್ ಸೈಜ್ ಅಂತ ತಗೊಂಡಾಗ ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಸೇಲ್ಸನ್ನು ಬೇಸ್ ಆಗಿ ತೊಗೊಂಡು ಅದನ್ನು 100% ಅಂತ ತಗೊಂಡು ಬೇರೆ ಐಟಮ್ಸ್ನೆಲ್ಲನೂ ಅದಕ್ಕೆ ಈಕ್ವೇಟ್ ಮಾಡ್ತಾ ಹೋಗಿದ್ವಿ. ಆದರೆ ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಅಂದರೆ ನಮಗೆ ಗೊತ್ತಿದೆ ಬ್ಯಾಲೆನ್ಸ್ ಶೀಟ್ ಟೋಟಲ್ಲು ಅಸೆಟ್ ಸೈಡ್ ಆಗಲಿ ಲಯಬಿಲಿಟಿ ಸೈಡ್ ಆಗಲಿ ಸೇಮ್ ಇರುತ್ತಲ್ವಾ. ಸೊ ಅದನ್ನು ನಾವು 100% ಅಂತ ತಗೊಂಡು ಬೇರೆ ಐಟಮ್ಸ್ನೆಲ್ಲನೂ ಅದಕ್ಕೆ ಈಕ್ವಲ್ ಮಾಡ್ತೀವಿ. ಸೊ ಇಲ್ಲೂ ಸಹ ನಾವು ಒಂದೇ ಕಂಪನಿಯ 2-3 ವರ್ಷದ ಡೇಟಾಸನ್ನು ಅನಲೈಸ್ ಮಾಡ್ಬೋದು, ಅಥವಾ ಒಂದೇ ವರ್ಷದಲ್ಲಿ 2-3 ಕಂಪನಿಯ ಡೇಟಾಸನ್ನು ಸಹ ನಾವು ಅನಲೈಸ್ ಮಾಡ್ಬೋದು. ಅಂದರೆ ಕಾಂಪಿಟಿಟರ್ಸ್ ಡೇಟಾಸನ್ನು ತಗೊಂಡು ಸಹ ನಾವು ಅನಲೈಸ್ ಮಾಡಬಹುದು. ಸೊ ವಿ ವಿಲ್ look into this second point. That is, the first one is common size income statement, which we have discussed in the previous session. Okay. Now the second point, common size balance sheet statement. It is a statement in which the total of the assets or liabilities is taken as 100%, and all the items of balance sheet are expressed as a percentage of the total assets or total liabilities. Normally, a common size balance sheet statement is widely used for comparing the financial position of 2 or more companies. So 2 ಅಥವಾ 3 ಕಂಪನಿಗಳ ಸ್ಥಿತಿಗತಿ ಅಂದರೆ ಫೈನಾನ್ಷಿಯಲ್ ಪೊಸಿಷನನ್ನು ಕಂಪೇರ್ ಮಾಡಲಿಕ್ಕೆ ಈ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಹೆಚ್ಚು ಬಳಕೆ ಮಾಡ್ತಾರೆ. ಇದರ ಫಾರ್ಮ್ಯಾಟನ್ನು ನೋಡಿ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 2 ವರ್ಷದ ಡೇಟಾ ಅಂತ ಅಂದ್ಕೊಂಡ್ರೆ 2 ಡೇಟ್ ಬರೀಲಿಕ್ಕೆ ಇಲ್ಲಿ ಜಾಗ ಬಿಟ್ಟಿದ್ದೇವೆ. ಸೊ ಈಗ ನಾನು ನಿಮಗೆ ಹೇಳಿದೆ ಆವತ್ತೇ ಲಾಸ್ಟ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪರ್ಟಿಕ್ಯುಲರ್ ಡೇನಲ್ಲಿ ಪ್ರಿಪೇರ್ ಮಾಡ್ತಾರೆ, ರೈಟ್. ಸೊ ಆ್ಯಸ್ ಆನ್ ಅಂತ ಕರಿತೀವಿ ಅಥವಾ ಆ್ಯಸೆಟ್ ಅಂತ ಕರಿತೀವಿ. ಸೊ ಇಲ್ಲೂ ಸಹ ನೋಡಿ ಪರ್ಟಿಕ್ಯುಲರ್ಸ್ ಪ್ರೀವಿಯಸ್ ಇಯರ್ ಅಂದರೆ ಯಾವ ವರ್ಷದ್ದು, ಹಿಂದಿನ ವರ್ಷದ ನಾವು ತೊಗೊಳ್ತಾ ಇದ್ದೀವಿ ಆ ವರ್ಷದ ಡೇಟಾ, ಮತ್ತು ಪರ್ಸೆಂಟೇಜ್ ಆಫ್ ಟೋಟಲ್ ಅಸೆಟ್ಸ್ ಅಥವಾ ಟೋಟಲ್ ಲಯಬಿಲಿಟೀಸ್ ಅಂತಲೂ ಕರಿಬೋದು, ಅಥವಾ ಪರ್ಸೆಂಟೇಜ್ ಆಫ್ ಟೋಟಲ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಕರೆದ್ರೆ ಇನ್ನೂ ಬೆಟರ್ ಅನಿಸುತ್ತೆ. ನೆಕ್ಸ್ಟು ಪ್ರೆಸೆಂಟ್ ಇಯರ್ ಅಂದರೆ ಇವಾಗಿನ ಲೇಟೆಸ್ಟ್ ಇಯರ್ದು ಹಾಕೋಬೇಕು, ಮತ್ತು ಪರ್ಸೆಂಟೇಜ್ ಆಫ್ ಟೋಟಲ್ ಲಯಬಿಲಿಟೀಸ್ ಅಥವಾ ಟೋಟಲ್ ಅಸೆಟ್ಸ್ ಆರ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಆಲ್ ಮೀನ್ ದ ಸೇಮ್ ಇಯರ್, ರೈಟ್. ಸೊ ಇಲ್ಲಿ ನಾವು ಎಷ್ಟು ವರ್ಷ ತೊಗೊಳ್ತೀವೋ ಅಷ್ಟು ವರ್ಷದ ಪ್ರೀವಿಯಸ್ ಇಯರ್ಗಳು 2-3 ಇರ್ಬೋದು, ರೈಟ್. ಸೊ ಎಷ್ಟು 3 ವರ್ಷದಿದ್ದರೆ ಇನ್ನೂ 2 ಕಾಲಮ್ ಜಾಸ್ತಿ ಆಗುತ್ತೆ. ಪ್ರತಿ 1 ವರ್ಷ ಆ್ಯಡ್ ಆದಾಗ 2 ಕಾಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ನಾವೀಗ ಪ್ರೀವಿಯಸ್ ಇಯರ್ ಬದಲು ಇಲ್ಲಿ ಎಕ್ಸ್ ಲಿಮಿಟೆಡ್ ಅಂತ ತೊಗೋಬೋದು. ಪ್ರೆಸೆಂಟ್ ಇಯರಲ್ಲಿ ವೈ ಲಿಮಿಟೆಡ್ ಅಂದರೆ 2 ವರ್ಷದ್ದು 2 ಕಂಪ್ನಿದು ಒಂದೇ ವರ್ಷದಲ್ಲಿ ಕಂಪೇರ್ ಮಾಡಿದಾಗ ತೊಗೋಬೋದಾಗತ್ತೆ, ರೈಟ್. ಸೊ ಇಲ್ಲಿ ನಾನು ಈ ಸ್ಲೈಡಲ್ಲಿ ಬರೀ ಲಯಬಿಲಿಟಿ ಸೈಡ್ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಫಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಸೊ ಅದರಲ್ಲಿ ಮೊದಲನೇದಾಗಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂದರೆ ಏನಿರುತ್ತೆ, ಶೇರ್ ಕ್ಯಾಪಿಟಲ್, ಇಟ್ ಮೇ ಬಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆರ್ ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್,
ಆ ಹೆಡ್ಡಿಂಗಲ್ಲಿ ಬರೋವಂಥ ಶೇರ್ ಪ್ರೀಮಿಯಮ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇರ್ಬೋದು, ಅದೆಲ್ಲನೂ. ಸೊ ಅದೆಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂತ ಬರುತ್ತೆ. ಅದನ್ನು ನಾವು ಎ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಹೇಳಿ. ಸೊ ಇದರಲ್ಲಿ ಯಾವುದಿರುತ್ತೆ ಅಂತ ಹೇಳಿದ್ರೆ ಡಿಬೆಂಚರ್ಸು, ಅದರ್ ನಾನ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂದರೆ ಬ್ಯಾಂಕಿಂದ ತೊಗೊಂಡಿರೋಂಥ ಮೋರ್ ದೆನ್ 3-5 ಇಯರ್ಸ್ದು ಲೋನ್ಸ್ ಇರುತ್ತಲ್ಲ, 5 years 10 yearsಗೆಲ್ಲ ತೊಗೊಂಡಿರ್ತಾರಲ್ಲ, ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಅದರದ್ದು ಟೋಟಲ್ಗೆ ಏನಂತ ಕರಿತೀವಿ, ಟೋಟಲ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ, ಬಿ ಅಂತ ಕರಿತೀವಿ. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್, ದಟ್ ಈಸ್ ಶಾರ್ಟ್ ಟರ್ಮ್. ಸೊ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಟ್ರೇಡ್ ಪೇಯಬಲ್ಸ್ ಅಂದರೆ ಯಾವುದು, ಬಿಲ್ಸ್ ಪೇಯಬಲ್ ಮತ್ತು ಸನ್ಡ್ರಿ ಕ್ರೆಡಿಟರ್ಸ್. ಅದರ್ ಕರೆಂಟ್ ಲಯಬಿಲಿಟೀಸ್ ಮೇ ಬಿ ಬ್ಯಾಂಕ್ ಓವರ್ ಡ್ರಾಫ್ಟು ಆ ಥರದ್ದು ಇರ್ಬೋದು. ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ನು ಆ ಥರದ್ದು, ರೈಟ್. ಸೊ ಇದ್ರದ್ದು ಟೋಟಲನ್ನು ತೊಗೊಳ್ಳೋವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಅಸ್ ಸಿ. ಸೊ ಈ ಎ ಬಿ ಸಿನ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಲಯಬಿಲಿಟೀಸ್, ದಟ್ ಈಸ್ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್, ಟೋಟಲ್ ನಾನ್ ಕರೆಂಟ್ ಲಯಬಿಲಿಟೀಸ್ plus total current liabilities will give us the total liabilities, right. So ಈ ಟೋಟಲ್ ಏನು ಬರುತ್ತೋ, ಇಲ್ಲಿ ಟೋಟಲ್ ಲಯಬಿಲಿಟೀಸ್ ಏನು ಬರುತ್ತೋ ದಟ್ ಇಟ್ ಸೆಲ್ಫ್ ಈಸ್ ಟು ಬಿ ಟೇಕನ್ ಆಸ್ 100% ಅಂತ, ರೈಟ್. ಸೊ ಇದು ಅಸೆಟ್ ಸೈಡ್, ಅದು ಲಯಬಿಲಿಟಿ ಸೈಡ್ ಅಂದ್ಕೊಳ್ಳಿ. ಈಗ ಅಸೆಟ್ ಸೈಡ್ ಅಂತ ನೋಡೋಣ ಇಲ್ಲಿ. ಸೊ ಇಲ್ಲಿ ಅಸೆಟ್ಸಲ್ಲಿ ಮೊದಲನೇದಾಗಿ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಹೇಳಿ. ಅದರಲ್ಲಿ ಮೊದಲನೇದಾಗಿ ಫಿಕ್ಸೆಡ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಏನು, ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಲೈಕ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್, ಫಿಟ್ಟಿಂಗ್ಸ್. ಇಂಟ್ಯಾಂಜಿಬಲಲ್ಲಿ ಗುಡ್ ವಿಲ್, ಕಾಪಿರೈಟ್ಸ್, ಪೇಟೆಂಟ್ಸ್, ಇವೆಲ್ಲನೂ ಇಂಟ್ಯಾಂಜಿಬಲ್ ಅಸೆಟ್ಸು. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್, ಅದರ್ ನಾನ್ ಕರೆಂಟ್ ಅಸೆಟ್ಸ್, ರೈಟ್. ಲಾಂಗ್ ಟರ್ಮ್ ಅಸೆಟ್ಸು ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಅದನ್ನು ತೊಗೋಬೇಕು. ಸೊ ಇದ್ರದ್ದು ಟೋಟಲನ್ನು ನಾವೇನಂತ ಕರಿತೀವಿ, ಟೋಟಲ್ ನಾನ್ ಕರೆಂಟ್ ಅಸೆಟ್ಸ್ ಡಿ ಅಂತ ಕರಿತೀವಿ. ನೆಕ್ಸ್ಟು ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್, ಇನ್ವೆಂಟ್ರೀಸ್ ಮೀನ್ಸ್ ವಿ ನೋ ದಟ್ ಇಟ್ ಇಸ್ ನಥಿಂಗ್ ಬಟ್ ದ ಕ್ಲೋಸಿಂಗ್ ಸ್ಟಾಕ್. ಟ್ರೇಡ್ ರಿಸೀವಬಲ್ಸ್ ಅಂದರೆ ಬಿಲ್ಸ್ ರಿಸೀವಬಲ್ ಮತ್ತು ಡೆಟಾಸ್. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವಲೆಂಟ್ ಅಂದರೆ ಯಾವುದು, ಕ್ಯಾಶ್ ಅಟ್ ಬ್ಯಾಂಕ್, ರೈಟ್. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಸೊ ಇದೆಲ್ಲದ್ರದ್ದು ಟೋಟಲ್ ತೊಗೊಂಡ್ರೆ ಇಟ್ ಈಸ್ ಕಾಲ್ಡ್ ಅಸ್ ಟೋಟಲ್ ಕರೆಂಟ್ ಅಸೆಟ್ಸ್. ವಿ ರೆಪ್ರೆಸೆಂಟೆಡ್ ಬೈ ಇ. ಸೊ ಡಿ ಮತ್ತು ಇನ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಅಸೆಟ್ಸ್, ದಟ್ ಈಸ್ ಟೋಟಲ್ ನಾನ್ ಕರೆಂಟ್ ಅಸೆಟ್ಸ್ ಪ್ಲಸ್ ಟೋಟಲ್ ಕರೆಂಟ್ ಅಸೆಟ್ಸ್ ವಿಲ್ ಗಿವ್ ಯು ಟೋಟಲ್ ಅಸೆಟ್ಸ್ ಡಿ ಪ್ಲಸ್ ಇ. ಸೊ ಟೋಟಲ್ ಅಸೆಟ್ಸ್ ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್. So points to be noted here. The format of the common size balance sheets can be prepared in the same pattern as that of the comparative balance sheet, that is particulars column only. ಅಂದರೆ ಪರ್ಟಿಕ್ಯುಲರ್ಸ್ ಕಾಲಮನ್ನು ನಾವು ಸೇಮ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಮಾಡಿದ್ವೋ ಅದೇ ಥರ ಹಾಕೋಬೋದು. ಅಲ್ಲಿ ನಾವೇನು ಮಾಡ್ತೀವಿ, ಇನ್ಕ್ರೀಸು ಡಿಕ್ರೀಸ್ ನೋಡ್ತೀವಿ, ಆದರೆ ಇಲ್ಲಿ ಪರ್ಸೆಂಟೇಜ್ ತೊಗೊಳ್ತೀವಿ. ಸೊ ಈ ಲಾಸ್ಟ್ 4 ಕಾಲಮ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಮೊದಲನೇ ಕಾಲಮಲ್ಲಿ ಫಾರ್ಮ್ಯಾಟ್ ಅದೇ ಥರ ಹಾಕೋಬೋದು. ಮತ್ತು ಸೆಕೆಂಡ್ ಪಾಯಿಂಟಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈವನ್ ವೈಲ್ ಇಂಟರ್ಪ್ರಿಟಿಂಗ್ ದ ಸೇಮ್ ಪಾಯಿಂಟ್ಸ್ ಆ್ಯಸ್ ಅಡಾಪ್ಟೆಡ್ ಅಂಡರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕ್ಯಾನ್ ಬಿ ಟೇಕನ್ ಇಯರ್ ಆಲ್ಸೋ. ಅಲ್ಲಿ ನಾವು ರಿಸಲ್ಟ್ಸನ್ನು ಹೇಗೆ ವಿಮರ್ಶೆ ಮಾಡಿ ಹೇಳ್ತೀವೋ, ಯಾವ್ಯಾವ ಪಾಯಿಂಟ್ಸ್ ಬಗ್ಗೆ ಹೇಳ್ತೀವೋ, ಇಲ್ಲೂ ಸಹ ಅದೇ ಪಾಯಿಂಟ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ನಾವು ಹೇಳ್ಬೋದು. ಈಗ ಒಂದು ಲೆಕ್ಕವನ್ನು ನೋಡೋಣ ಹೇಗೆ ಮಾಡ್ಬೋದು ಅಂಥೇಳಿ. ಮೊದಲನೇ ಲೆಕ್ಕ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. 31st March 2018 ಮತ್ತು 31st March 2019 2 ವರ್ಷದ ಡೇಟಾನ ನಮಗಿಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಅಂದರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಅದು ಶೇರ್ ಹೋಲ್ಡರ್ಸ್ ಫಂಡ್ಸಲ್ಲಿ ಬರುತ್ತೆ. ಡಿಬೆಂಚರ್ಸು ಲಾಂಗ್ ಟರ್ಮ್ ಲೋನ್ಸಲ್ಲಿ ಬರುತ್ತೆ. ಸನ್ಡ್ರಿ ಕ್ರೆಡಿಟರ್ಸು ಮತ್ತು ಬ್ಯಾಂಕ್ ಓವರ್ ಡ್ರಾಫ್ಟು ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಸೊ ಅದು ಟೋಟಲ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ಎಷ್ಟಿದೆ, 8,62,000 ಇದೆ 2018ನಲ್ಲಿ. 2019ನಲ್ಲಿ 10,52,000 ಇದೆ. ಮತ್ತು ಇಲ್ಲಿ ಕೆಳಗಡೆ ಕಂಟಿನ್ಯೂ ಮಾಡಿದ್ರೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅದು ಫಿಕ್ಸೆಡ್ ಅಸೆಟ್ಸಲ್ಲಿ ಬರುತ್ತೆ. ಇನ್ವೆಸ್ಟ್ಮೆಂಟ್ಸ್ನ ಸಾಧಾರಣವಾಗಿ ನಾವು ಲಾಂಗ್ ಟರ್ಮ್ ಅಂತಲೇ ತೊಗೊಳ್ತೀವಿ. ನೆಕ್ಸ್ಟು ಸನ್ಡ್ರಿ ಡೆಟಾಸ್ ಮತ್ತು ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಇದು ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಸೊ ಇಲ್ಲೂ ಸಹ ಗಮನಿಸಿ, ದ ಟೋಟಲ್ ಈಸ್ 8,62,000 ಆ್ಯಂಡ್ 10,52,000. ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೋಟಲ್ ವಿಲ್ ಬಿ ಸೇಮ್ ಆಲ್ವೇಸ್ ಆಸ್ ವಿ ನೋ, ರೈಟ್. ಸೊ ಈಗ ಆ 8,62,000 ಏನಿದೆ 2018ನಲ್ಲಿ ಅದನ್ನು ನಾವು ಬೇಸಾಗಿ ತೊಗೋಬೇಕು, ಅದನ್ನು 100 ಅಂತ ತೊಗೋಬೇಕು, ರೈಟ್. ಅದೇ ಥರ 2019ನಲ್ಲಿ 10,52,000 ಇದೆಯಲ್ಲ, ಅದನ್ನು ನಾವು ಬೇಸಾಗಿ ತೊಗೋಬೇಕು. ಇಟ್ ಶುಡ್ ಬಿ ಟೇಕನ್ ಆಸ್ ಈಕ್ವಲ್ ಟು 100,
ಸೊ ಇಲ್ಲಿ ಸೊಲ್ಯೂಷನನ್ನು ನೋಡಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಪರ್ಟಿಕ್ಯುಲರ್ಸ್ ಕಾಲಮ್ ಇದೆ. ಇದು ಆಸ್ ಆನ್ 31st March 2018 ಪರ್ಸೆಂಟೇಜ್ ಆಫ್ ಟೋಟಲ್, ಆಸ್ ಆನ್ 31st March 2019 percentage of total. This is amounts are expressed in rupees. ಸೊ ಫಸ್ಟು ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ಇದು ಮೊದಲನೇ ಪ್ರಾಬ್ಲಮ್ ಆದ್ದರಿಂದ ನಾವು ಜಸ್ಟ್ ಸಿಂಪಲಾಗಿ ಅವ್ರು ಕೊಟ್ಟಿರೋ ರೀತಿಯಲ್ಲೇ ಮಾಡ್ತಾ ಇದ್ದೀವಿ. ಇಲ್ಲೇನು ಮೆನ್ಷನ್ ಮಾಡ್ತಿಲ್ಲ, ನಾವು ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಹತ್ರ ಏನು ಮೆನ್ಷನ್ ಮಾಡ್ತಿಲ್ಲ. ಜಸ್ಟ್ ವಿ ಆರ್ ಟ್ರೈಂಗ್ ಟು ಲರ್ನ್ ದಿ ಕಾನ್ಸೆಪ್ಟ್ ಹಿಯರ್, ರೈಟ್. ಸೊ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ 4 lakhs. ಸೊ ಈಗ ಟೋಟಲ್ ಎಷ್ಟಿದೆ, ಟೋಟಲ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ಎಷ್ಟಿದೆ, 8,62,000 ಇದೆ. ಸೊ ನಾವೇನು ಮಾಡಬೇಕು, 4 lakh ಐಟಮ್, ನಾನು ನಿಮ್ಗೇನು ಹೇಳಿದೆ, ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಅಮೌಂಟ್ ಇಂಟು 100 ಅಂತ ಹೇಳಿದ್ನಲ್ಲ, ಇಲ್ಲಿ ಐಟಮ್ ಡಿವೈಡೆಡ್ ಬೈ ಬ್ಯಾಲೆನ್ಸ್ ಶೀಟ್ ಟೋಟಲ್ ಇಂಟು 100. ಬ್ಯಾಲೆನ್ಸ್ ಶೀಟ್ ಟೋಟಲ್ ಅಂದರೆ ಯಾವುದು, ಅಸೆಟ್ ಸೈಡು ಒಂದೇ, ಲಯಬಿಲಿಟಿ ಸೈಡು ಒಂದೇ ಅಲ್ವಾ. ಸೊ 8,62,000 ಇದೆ ಇಲ್ಲಿ 2018 31st Marchಗೆ, ರೈಟ್. ಸೊ ಇಲ್ಲಿ ಐಟಮ್ ತಗೊಳ್ಳಿ, ಡಿವೈಡ್ ಬೈ ಬ್ಯಾಲೆನ್ಸ್ ಶೀಟ್ ಟೋಟಲ್ ಇಂಟು 100. ಸೊ ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ 2018 4 lakhs ಇದೆ. ಸೊ 4 lakhs divided by 8,62,000 into 100. So you will get 46.40. Debentures, it is 2 lakhs. So 2 lakhs divided by 8,62,000 into 100 is 23.20. Sundry creditors, 2,55,000 divided by 8,62,000 into 100, 29.58%. Bank overdraft, 7,000 divided by 8,62,000 into 100 will give you 0.82%, right. In the same way for the assets, plant and machinery 1 lakh divided by 8,62,000 into 100 will give you 11.6%. Land and building 3,60,000 by 8,62,000 into 100 will give you 41.76%. Investments 2,70,000 by 8,62,000 into 100 will give you 31.32%. Sundry debtors 1 lakh divided by 8,62,000 into 100 will give you 11.6%. Cash in hand 32,000 divided by 8,62,000 into 100 will give you 3.72%. This is for 2018 31st March. And if you look into the same figures as on 31st March 2019, so here the balance sheet total is 10,52,000, which should be taken as base, that is it should be equal to 100. And if you take equity share capital, it is showing 6 lakhs. So 6 lakhs divided by 10,52,000 into 100 will give you 57.03%. And debentures 3,25,000 by 10,52,000 into 100 will give you 30.89%. Sundry creditors 1,17,000 divided by 10,52,000 into 100 will give you 11.13%. Bank overdraft 10,000 divided by 10,52,000 into 100 will give you 0.95%. In the same way, plant and machinery 2 lakhs divided by 10,52,000 will give you 19.01%. Land and building 5,40,000 divided by 10,52,000 equals 51.33%. Investments 1,70,000 divided by 10,52,000 into 100, 16.16%. Sundry debtors 88,000 divided by 10,52,000 into 100, 8.37%. Cash in hand 54,000 divided by 10,52,000 into 100 will give you 5.13%. So here what we have to observe is you are equating to balance sheet total, item divided by balance sheet total into 100, right. So ಇಲ್ಲಿ ಫಾರ್ಮುಲಾ ನಾನು ಬರ್ದಿದ್ದೀನಿ ನೋಡಿ. ಒಂದು ಲಯಬಿಲಿಟಿ ಸೈಡ್ ಬರ್ದಿದ್ದೀನಿ, ಈಕ್ವಿಟಿ ಕ್ಯಾಪಿಟಲ್ಲು. ಇಲ್ಲಿ ನೋಡಿ ಈಕ್ವಿಟಿ ಕ್ಯಾಪಿಟಲ್ ಮೊದಲನೇದು 2018 4 lakhs ಇದೆ ಅಲ್ವಾ. ಲಯಬಿಲಿಟೀಸ್ ಟೋಟಲ್ ಎಷ್ಟಿದೆ, 8,62,000 ಇದೆ. ಸೊ 4 lakh divided by 8,62,000 into 100 ಮಾಡಿದ್ರೆ ನಿಮಗೆ 46.4 ಬರುತ್ತೆ. ಅದೇ ಥರ ಪ್ಲಾಂಟ್ ಆ್ಯಂಡ್ ಮೆಷಿನರಿ ನೋಡಿ 1 lakh ಇದೆ. ಟೋಟಲ್ ಅಸೆಟ್ಸ್ ಎಷ್ಟಿದೆ, 8,62,000 ಇದೆ. ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 11.6%. ಗಮನಿಸಿ ಇಲ್ಲಿ 11.6 ಇದೆ, 46.4 ಇದೆ, ರೈಟ್. ಸೊ ಸುಲಭವಾಗಿ ನೀವು ನೆನ್ಪಿಟ್ಕೋಬೇಕಂದ್ರೆ ಐಟಮ್ ಡಿವೈಡೆಡ್ ಬೈ ಬ್ಯಾಲೆನ್ಸ್ ಶೀಟ್ ಟೋಟಲ್ ಇಂಟು
100 ಅಂತ ನೆನ್ಪಿಟ್ಕೋಬಹುದು. ಇನ್ನೊಂದು ಲೆಕ್ಕವನ್ನು ನೋಡೋಣ. ಇದು the balance sheets of King Company and Kong Company are given below. Balance sheets as on 31st December 2019. ಸೊ ಒಂದೇ ವರ್ಷದ ಡೇಟಾ ಆದರೆ ಬೇರೆ ಬೇರೆ ಕಂಪನಿಯ ಡೇಟಾ. ಇದು ಮೊದಲನೇದು ಕಾಲಮಲ್ಲಿರೋದು ಕಿಂಗ್ ಕಂಪನಿದು, ಎರಡನೇ ಕಾಲಮಲ್ಲಿರೋದು ಕಾಂಗ್ ಕಂಪನಿದು, ರೈಟ್. ಸೊ ಕಾಮನ್ ಸೈಜಲ್ಲಿ ಹಾಗೂ ಮಾಡ್ಬೋದು, ಅದಕ್ಕೋಸ್ಕರ ಇದನ್ನು ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಲಯಬಿಲಿಟಿ ಸೈಡಲ್ಲಿ ಏನಿದೆ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಲೋನ್ಸ್, ಬಿಲ್ಸ್ ಪೇಯಬಲ್ಸ್, ಸನ್ಡ್ರಿ ಕ್ರೆಡಿಟರ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಪೋಸ್ ಡಿವಿಡೆನ್ಸ್ ಕೊಟ್ಟಿದ್ದಾರೆ. ಅಸೆಟ್ ಸೈಡಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಟೆಂಪರರಿ ಇನ್ವೆಸ್ಟ್ಮೆಂಟ್ಸ್, ಇನ್ವೆಂಟ್ರೀಸ್ ಮೀನ್ಸ್ ಕ್ಲೋಸಿಂಗ್ ಸ್ಟಾಕ್, ಬುಕ್ ಡೆಟ್ಸ್ ಮೀನ್ಸ್ ಸನ್ಡ್ರಿ ಡೆಟಾರ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ, ಕಂಪೇರ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ 2 ಕಂಪನೀಸ್ ವಿತ್ ದ ಹೆಲ್ಪ್ ಆಫ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳ್ತಿದ್ದಾರೆ. ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ಈ ಎರಡೂ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನನ್ನು ಕಂಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಈಗ ಮೊದಲನೇ ವರ್ಷದಲ್ಲಿ ಎಷ್ಟಿದೆ ಇದು ಬ್ಯಾಲೆನ್ಸ್ ಶೀಟ್ ಟೋಟಲು? ಕಿಂಗ್ ಕಂಪನಿನಲ್ಲಿ ಟೋಟಲ್ ಎಷ್ಟಿದೆ? 4,38,000 ಇದೆ. ಕಾಂಗ್ ಕಂಪನಿನಲ್ಲಿ 8,08,000 ಇದೆ, ರೈಟ್. ಸೊ ಇಲ್ಲಿ ನೋಡಿ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಫಾರ್ ದ ಇಯರ್ ಎಂಡೆಡ್ 31st December 2019. ಸೊ ಇಯರು ಸೇಮ್ ಇದೆ. ಮೊದಲನೇದಿದು ಕಿಂಗ್ ಕಂಪನಿದು, ಆಮೇಲೆ ಕಾಂಗ್ ಕಂಪನಿದು, ರೈಟ್. ಸೊ ಈ ಸ್ಲೈಡಲ್ಲಿ ನಾನು ಬರೀ ಲಯಬಿಲಿಟೀಸನ್ನು ತೊಗೊಂಡಿದ್ದೀನಿ, ಓನ್ಲಿ ಲಯಬಿಲಿಟೀಸ್. ಅಸೆಟ್ಸ್ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಈ ಲಯಬಿಲಿಟೀಸ್ ನೋಡಿ, ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ಫಂಡ್ಸಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಬರುತ್ತೆ. ಲಾಂಗ್ ಟರ್ಮ್ ಲೋನ್ಸ್ ಅದನ್ನು ತೊಗೊಂಡ್ರೆ ಇಟ್ ಈಸ್ 1,15,000, ಒಂದೇ ಇರೋದ್ರಿಂದ ಅದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸಲ್ಲಿ ವಿ ಹ್ಯಾವ್ ಬಿಲ್ಸ್ ಪೇಯಬಲ್, ಸನ್ಡ್ರಿ ಕ್ರೆಡಿಟರ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಪ್ರಪೋಸ್ಡ್ ಡಿವಿಡೆನ್ಸ್. ಓಕೆ, 4 ಐಟಮ್ ಇದೆ. ಸೊ ಅದರದ್ದು ಟೋಟಲ್ ತೊಗೊಂಡ್ರೆ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಸೊ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸ್, total long term liabilities and total of current liabilities. If you add all the 3, you will get the total liabilities and capital, that is the balance sheet total 4,38,000, right. So ಈಗ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನೋಡಿ, ಕಿಂಗ್ ಕಂಪನಿದು 1,20,000 ಇದೆ. ಸೊ 1,20,000 ಡಿವೈಡೆಡ್ ಬೈ 4,38,000 ಇಂಟು 100 ಮಾಡಿದ್ರೆ you will get 27.39. I'll repeat, 1,20,000 is the item. Divide by total of the balance sheet, that is 4,38,000 into 100. ಅದೇ ಥರ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 1,50,000 divided by 4,38,000 into 100, 34.25% you will get. Then reserves and surplus 14,000 divided by 4,38,000 into 100, 3.19%. Total shareholders funds 2,84,000 divided by 4,38,000 into 100 will give you 64.83%. Long-term loan 1,15,000 divided by 4,38,000 into 100 will give you 26.25%. Bills payable 2,000 divided by 4,38,000 into 100 gives you 0.46%. Sundry creditors 12,000 divided by 4,38,000 into 100 will give you 2.74%. Outstanding expenses 15,000 divided by 4,38,000 into 100 gives you 3.44%. Proposed dividends 10,000 divided by 4,38,000 into 100 will give you 2.28%. Total current liabilities 39,000 divided by 4,38,000 into 100 will give you 8.92%. Right? So in the same manner for the Kong company, preference share capital is 1,60,000. Here the total is 8,08,000. So 1,60,000 divided by 8,08,000 into 100 will give you 19.80%.
Equity share capital 4 lakh divided by 8 lakh 8,000 into 100 equals 49.50. Reserves and surplus 18,000 divided by 8 lakh 8,000 into 100 will give you 2.23%. Total shareholders funds 5 lakh 78,000 divided by 8 lakh 8,000 into 100 gives 71.53%. Long-term loan 1,30,000 into 1,30,000 divided by 8 lakh 8,000 into 100 gives you 16.09%, and there is no bills payable here. Then we have creditors 4,000 divided by 8 lakh 8,000 into 100, 0.49%. Outstanding expenses 6,000 by 8 lakh 8,000 into 100, 0.74%. Proposed dividends 90,000 divided by 8 lakh 8,000 into 100, 11.15%. And the total current liability is 1 lakh divided by 8 lakh 8,000 gives you 12.38%, and the total is 100%, that is 8 lakh 8,000. This is the liability side. Coming to asset side, for the King Company, land and building is 80,000 divided by 4,38,000 into 100 gives you 18.26%. Plant and machinery 3,34,000 by 4,38,000 into 100 gives you for 76.26%. Total fixed assets 4,14,000 divided by 4,38,000 amounts to 94.52%. Temporary investments 1,000. So temporary andre adu short time anta tagoltivi. So current assets alli adana add ಮಾಡ್ಕೊಂಡಿರೋದಂತದ್ದು 1,000 divided by 4,38,000 into 100 gives you 0.23%. Inventories 10,000 by 4,38,000 into 100, 2.28%. Book debts, that is sundry debtors 4,000 by 4,38,000 into 100, 0.91%. Prepaid expenses 1,000 by 4,38,000 into 100, 0.23%. Cash and bank 8,000 divided by 4,38,000 into 100, 1.83%. And total current assets 24,000 divided by 4,38,000 into 100 gives you 5.48%. And the same figures for the Kong Company. Land and building 1,23,000. Here the balance sheet total is 8,08,000. So 1,23,000 by 8,08,000 gives you 15.22%. Plant and machinery 6 lakhs by 8,08,000 into 100, 74.62%. Total fixed assets 7,23,000 by 8,08,000 into 100 equals 89.48%. Temporary investments 40,000 by 8,08,000 into 100 equals 4.95%. Inventories 25,000 by 8,08,000 into 100, 3.08%. Book debts 8,000 divided by 8,08,000 into 100, 0.99%. Prepaid expenses 2,000 by 8,08,000 into 100, 0.25%. 10,000 divided by 8,08,000 into 100, 1.25%. Total current assets 85,000 by 8,08,000 into 100 gives you 10.52%. And the total assets is 8,08,000, which we have taken it as the base 100%. Right? So we will see the interpretation here. An analysis of the capital structure of both the companies under study reveals that Kong Company is more traditionally financed as compared to King Company. The Kong Company is dependent more on its own capital. Okay? Andre risk capital tondila avaru. As is shown in the balance sheet, out of the total liabilities and capital, 71.53% consists of shareholders' funds. In King Company, this part accounted to 64.83%. Right? So shareholders funds ಮೇಲೆನೆ ಇವರು ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಯಾರು? ಕಾಂಗ್ ಕಂಪನಿಯವರು. ಅಂದರೆ ಇಲ್ಲಿ ನೋಡಿ, ಕಾಂಗ್ ಕಂಪನಿಯವ್ರದ್ದು ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಸು 71.53 ಇದೆ. ಕಿಂಗ್ ಕಂಪನಿಯವ್ರದ್ದು 64.83 ಇದೆ. ರೈಟ್?
Second point, both the companies have invested their funds on fixed assets in the maximum extent. The ratio of the total fixed assets to total assets is reading as 94.52% and 89.48%. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಫಿಕ್ಸಡ್ ಅಸೆಟ್ಸು ಕಿಂಗ್ ಕಂಪನಿನಲ್ಲಿ 94.52 ಇದೆ, ಇಲ್ಲಿ 89.48 ಇದೆ. ಅಂದರೆ ಆಲ್ಮೋಸ್ಟ್ 90%ಕ್ಕಿಂತ ಜಾಸ್ತಿ ಅಮೌಂಟನ್ನು ಎಲ್ಲ ಅವರು ಏನರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಫಿಕ್ಸಡ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ರೈಟ್? So an intensive analysis reveals that the investment in fixed assets have been financed from working capital. ಅದು ಅವ್ರಿಗೆ ದುಡ್ಡು ಎಲ್ಲಿಂದ ಬಂತು, ಅವ್ರ ಹತ್ರ ಲಾಂಗ್ ಟರ್ಮ್ ಲೋನ್ಸ್ ಏನಿಲ್ಲ. They have taken mainly from the working capital. Third point ಅನ್ನು ನೋಡಿ, both the companies are suffering from inadequacy of working capital. The percentage of current liabilities is more than the percentage of current assets. Right? So King ಕಂಪನಿನಲ್ಲಿ ಕರೆಂಟ್ ಅಸೆಟ್ಸ್ 24,000 ಇದೆ, ಕರೆಂಟ್ ಲಯಬಿಲಿಟೀಸು 39,000 ಇದೆ. ರೈಟ್? ಸೊ ಅಂದರೆ ಇಟ್ ಈಸ್ -15,000. ಅದೇ ಥರ ಕಾಂಗ್ ಕಂಪನಿನಲ್ಲೂ ಅಷ್ಟೇ ಕರೆಂಟ್ ಅಸೆಟ್ಸು 85,000 ಇದೆ, ಕರೆಂಟ್ ಲಯಬಿಲಿಟೀಸು 1 lakh ಇದೆ. ಸೊ ಇಟ್ ಈಸ್ ಆಲ್ಸೋ ಶೋಯಿಂಗ್ ನೆಗೆಟಿವ್ ಆಫ್ 15,000. ಸೊ ವಾಟ್ ಯು ಮೀನ್ ಬೈ ವರ್ಕಿಂಗ್ ಕ್ಯಾಪಿಟಲ್? ಇಟ್ ಈಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ರೈಟ್? ಸೊ ಯಾವಾಗಲೂ ಸಹ ಇಫ್ ಇಟ್ ಈಸ್ ಎ ಗುಡ್ ರಿಲೇಷನ್ ಇದೆ ಅಂತ ನಾವು ಹೇಳಬೇಕಾದಾಗ ಸ್ಟ್ಯಾಂಡರ್ಡ್ ಏನು ಹೇಳ್ತೀವಿ ಅಂದ್ರೆ, ಕರೆಂಟ್ ಲಯಬಿಲಿಟೀಸ್ ಎಷ್ಟಿರುತ್ತೋ ಕರೆಂಟ್ ಅಸೆಟ್ಸು ಅದಕ್ಕಿಂತ ಡಬಲ್ ಇರಬೇಕು. ದಟ್ ಈಸ್ ಐಡಿಯಲ್. ರೈಟ್? ಆದರೆ ಇಲ್ಲಿ ನೆಗೆಟಿವ್ ತೋರಿಸ್ತಾ ಇದೆ. ಸೊ ದ ಫಸ್ಟ್ ಕಂಪನಿ ಈಸ್ ಸಫರಿಂಗ್ ಮೋರ್ ಫ್ರಮ್ ವರ್ಕಿಂಗ್ ಕ್ಯಾಪಿಟಲ್ ಪೊಸಿಷನ್, ದಟ್ ಈಸ್ -3.44 ಇದೆ. ಸೆಕೆಂಡ್ ಕಂಪನಿದು ಅಟ್ಲೀಸ್ಟ್ ಇಬ್ಬರು ಸಫರ್ ಆಗ್ತಾ ಇದ್ದಾರೆ, ಅದರಲ್ಲಿ ವರ್ಸ್ಟ್ ಸಫರ್ ಆಗ್ತಾ ಇರೋರು ಫಸ್ಟ್ ಕಂಪನಿ, ದಟ್ ಈಸ್ ಕಿಂಗ್ ಕಂಪನಿಯವರು. ಸೆಕೆಂಡ್ ಕಂಪನಿಯವರು -1.86% ಅಷ್ಟೇ ಸಫರ್ ಆಗ್ತಿದ್ದಾರೆ. ದಿಸ್ ಶೋಸ್ ದಟ್ ವರ್ಕಿಂಗ್ ಕ್ಯಾಪಿಟಲ್ ಹ್ಯಾಸ್ ಬಿನ್ ಯುಟಿಲೈಸ್ಡ್ ಬೈ ದ ಕಂಪನಿ ಇನ್ ಫೈನಾನ್ಸಿಂಗ್ ದಿ ಫಿಕ್ಸಡ್ ಅಸೆಟ್ಸ್. ಸೊ ನಾವು ಲಾಂಗ್ ಟರ್ಮ್ ಅಸೆಟ್ಸನ್ನು ತಗೊಳ್ಳಿಕ್ಕೆ ಶಾರ್ಟ್ ಟರ್ಮ್ ಅಸೆಟ್ಸನ್ನು ಬಳಸೋದು ಅಷ್ಟು ಸರಿ ಅಲ್ಲ. ಇನ್ ಕನ್ಕ್ಲೂಷನ್ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಬೋತ್ ದ ಕಂಪನೀಸ್ ಆರ್ ಫೇಸಿಂಗ್ ಲಿಕ್ವಿಡಿಟಿ ಪ್ರಾಬ್ಲಮ್. ದಟ್ ಮೀನ್ಸ್ ದೇ ಡೋಂಟ್ ಹ್ಯಾವ್ ದಿ funds day-to-day activities. Therefore, immediate steps should be taken to improve the working capital position and raise the long-term capital to finance the fixed assets. So long-term ಬೇಕಂದ್ರೆ ಅವ್ರು ಏನು ಮಾಡಬೇಕು, ನ್ಯೂ ಶೇರ್ಸ್ನ ಇಶ್ಯೂ ಮಾಡಬೇಕು ಅಥವಾ ಡಿಬೆಂಚರ್ಸ್ ಅಥವಾ ಲಾಂಗ್ ಟರ್ಮ್ ಲೋನ್ಗೆ ಹೋಗಬೇಕಾಗತ್ತೆ. ಸೊ ಈ ಇಂಟರ್ಪ್ರಿಟೇಷನ್ ಪಾಯಿಂಟ್ಸನ್ನು ನಾವು ಇನ್ನೊಂದು ಸಲ ಗಮನಿಸೋಣ. ಮೊದಲನೇದಾಗಿ, an analysis of capital structure of both the companies under study reveals that Kong company is more traditionally financed as compared to King company. The Kong company is dependent more on its own capital as is shown by the balance sheet. Out of the total liabilities and capital, 71.53% consist of shareholders' funds in King Company. This part accounted to 64.83%. Second point, both the companies have invested their funds on fixed assets to the maximum extent. The ratio of total fixed assets to total assets is reading as 94.52% and 89.48% respectively for King Company and Kong Company. An intensive analysis reveals that investment in fixed assets have been financed from working capital in both the companies. Third point, both the companies are suffering from inadequacy of working capital. The percentage of current liabilities is more than the percentage of current assets in both the companies. That is net working capital. For net working capital ಅಂದ್ರೆ ಏನು, current assets minus current liabilities. King Company 24,000 minus rupees 39,000 is giving minus rupees 15,000, and for Kong Company rupees 85,000 minus rupees 1 lakh equals minus rupees 15,000. The first company is suffering more from working capital position, that is minus 3.44%, than the second company at minus 1.86%.
This shows that working capital has been utilized by the companies in financing the fixed assets. In conclusion, both the companies are facing liquidity problems. Therefore, immediate steps should be taken to improve working capital position and raise the long-term capital to finance the fixed assets. So students, in this session we have learnt about the analysis of financial statement through common size financial statements, under that the common size balance sheet. ಸೊ ಈಗ ನಾನು ನಿಮಗೆ ಹೇಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ 14 ಮಾರ್ಕ್ಸ್ಗೆ ಬರುತ್ತೆ ಅಂತ ಹೇಳಿದ್ನೋ, ಇಲ್ಲೂ ಸಹ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು 14 ಮಾರ್ಕ್ಸ್ಗೆ ಬರುತ್ತೆ, ರೈಟ್. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಇದೆರಡೂ 6 ಮಾರ್ಕ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ನಾವು 14 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನೂ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂತೇಳಿ ಎಕ್ಸ್ಟ್ರಾ ಕ್ವಶನ್ಸನ್ನು ನಾನು ನಿಮ್ಮ ಸ್ಟಡಿ ಮೆಟೀರಿಯಲಲ್ಲಿ ಕೊಟ್ಟಿದ್ದೀನಿ. ಯು ಟ್ರೈ ಆಲ್ ದಟ್ ಪ್ರಾಬ್ಲಮ್ಸ್ ಆಲ್ಸೋ, ರೈಟ್. ಸೊ ಇಲ್ಲಿ ನಾವು ಕಾಮನ್ ಬೇಸ್ ಆಗಿ ಏನು ತೊಗೊಳ್ತೀವಿ, ಬ್ಯಾಲೆನ್ಸ್ ಶೀಟ್ ಟೋಟಲನ್ನು ತೊಗೊಳ್ತೀವಿ. ಸೊ ಹೇಗೆ ಮಾಡ್ತೀರಾ ನೀವು, ಯಾವ ಐಟಮ್ ಬೇಕೋ ಐಟಮ್ ಡಿವೈಡೆಡ್ ಬೈ ಬ್ಯಾಲೆನ್ಸ್ ಶೀಟ್ ಟೋಟಲ್ ಇಂಟು 100 ಅಂತ ಹಾಕ್ಕೊಂಡು ಮಾಡಬೇಕಾಗತ್ತೆ. ಸೊ ಇಂಟರ್ಪ್ರಿಟೇಷನ್ಗೂ ಸಹ ನಾವು ಪಾಯಿಂಟ್ಸನ್ನು ಕೊಟ್ಟಿದ್ದೀವಿ. ಸೊ ನಾವು ಒಂದೇ ಕಂಪನಿದು 2 ವರ್ಷ ಡೇಟಾ ನೋಡಿ ಮಾಡಿದ್ವಿ ಮೊದಲನೇ ಪ್ರಾಬ್ಲಮಲ್ಲಿ. ಎರಡನೇ ಪ್ರಾಬ್ಲಮಲ್ಲಿ ನಾವು ಡಿಫ್ರೆಂಟ್ ಕಂಪನೀಸನ್ನು ತೊಗೊಂಡು ನಾವು ಇಲ್ಲಿ ಮಾಡಿದ್ದೀವಿ, ರೈಟ್. ಸೊ ಐ ಥಿಂಕ್ ದ ಸೆಷನ್ ವಾಸ್ ಯೂಸ್ಫುಲ್ ಟು ಯು ಆಲ್. ಥ್ಯಾಂಕ್ ಯು.